ಗುಡ್ ಮಾರ್ನಿಂಗ್ ಪ್ರಾಪರ್ಟೀಸ್ ಕರ್ನಾಟಕ ಉಡುಪ ಮಾತಾಡೋದು. ಇದು ಬಂದು ಮಳವಳ್ಳಿ ಮತ್ತು ಟಿ ನರಸೀಪುರ ಮೇನ್ ರೋಡು. ಬಸ್ ತಿರುಗಾಡುತ್ತವೆ, 10 ನಿಮಿಷಕ್ಕೂ ಬಸ್ ಸಿಗುತ್ತೆ. ಇಲ್ಲಿಂದ ಮಳವಳ್ಳಿ ಒಂದು 18 ಕಿಲೋಮೀಟ್ರ್ ಆಗ್ಬೋದು. ಈ ಕಡೆ ಒಂದು 20 ಕಿಲೋಮೀಟ್ರ್ ನರಸೀಪುರ. ಓಕೆ, ಪಕ್ಕದೊಂದು ದೊಡ್ಡ ವಿಲೇಜ್ ಮಟ್ಟದ, ಅದು ಹೋಬಳಿ ಮಟ್ಟದ ವಿಲೇಜ್ ಇದೆ, ದೊಡ್ಡ ವಿಲೇಜ್ ಇದೆ. ಎಲ್ಲ ಜನರಲ್ಲು, ಎಲ್ಲ ಜನಾಂಗದ ಜನರು ವಾಸ ಮಾಡ್ತಕ್ಕಂಥ ಒಂದು ಹೋಬಳಿ ಮಟ್ಟದ ವಿಲೇಜು. ಓಕೆ, ಇದು ರೋಡಿದು ಮೆಟ್ಲಿಂಗ್ ರೋಡ್. ಇದು ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಆಗುತ್ತೆ. 1 ಎಕರೆ 12 ಗುಂಟೆ ಜಾಗ ಇದೆ. ಒಂದು ಬೋರ್ವೆಲ್ ಇದೆ, ಪವರ್ ಇದೆ, ಇಂಡಿವಿಜುವಲ್ ಟಿ ಸಿ ಇದೆ, ಮತ್ತು ಕಾರ್ನರು ವೆಸ್ಟು ಮತ್ತು ನಾರ್ತ್ ಕಾರ್ನರ್ ಜಾಗ. ರೆಡ್ ಸಾಯಿಲು, ಗುಡ್ ಫರ್ಟೈಲ್ ಸಾಯಿಲು, ತುಂಬ ಚೆನ್ನಾಗಿದೆ. ಕ್ಲಿಯರ್ ಡಾಕ್ಯುಮೆಂಟ್ ಆಗಿರ್ತಕ್ಕಂಥ ಲ್ಯಾಂಡು. ಜನರಲ್ಲು ಇಲ್ಲಿಂದ 1 ಕಿಲೋಮೀಟ್ರ್ ಮಡ್ ರೋಡು. ನೀವು ರೋಡನ್ನು ಹಾಕೊಂಡು ನೋಡ್ಬೋದು. ಲ್ಯಾಂಡ್ ಪಕ್ಕದಲ್ಲಿ ರೋಡ್ ಕಾಣುತ್ತೆ. ಇಲ್ಲೇ ಬಸ್ ನಿಲ್ಲಿಸುತ್ತೆ. ಇಲ್ಲಿಂದ ಬೈ ವಾಕ್ ಹೋಗ್ಬೋದು, ತೊಂದರೆ ಇಲ್ಲ. ಗುಡ್ ಮಾರ್ನಿಂಗ್ ಉಡುಪ ಪ್ರಾಪರ್ಟೀಸ್ ಕರ್ನಾಟಕ. ಇದು ಒಂದು ಚೈನ್ ಬರುತ್ತೆ, 33 ಫೀಟ್ಸು ನಕಾಸೆ ರೋಡು. ಇದು ಒಂದು ಚೈನ್ ಬರುತ್ತೆ, ನಕಾಸೆ ರೋಡು, ಪಬ್ಲಿಕ್ ರೋಡು. ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರು ಮಳವಳ್ಳಿ ಟಿ ನರಸೀಪುರ ಬೆಳಕುವಾಡಿ ಮೇನ್ ರೋಡ್ ಬರುತ್ತೆ. ಹಾಗೆಯೇ ಟಿ ನರಸೀಪುರದಿಂದ ಸುಮಾರು ವಿಲೇಜ್ ಕನೆಕ್ಟ್ ಆಗುತ್ತೆ. ನಂಜನಗೂಡು ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಚಾಮರಾಜನಗರಕ್ಕೆ ಇರ್ಬೋದು. ಹಾಗೆಯೇ ಬೆಳಕುವಾಡಿಯಿಂದ ಮಳವಳ್ಳಿ ಕೊಳ್ಳೇಗಾಲಕ್ಕೆ ಕನೆಕ್ಟ್ ಆಗ್ತಕ್ಕಂತಹ ಆ ಹೈವೇಗೆ ಈ ರೋಡು ಕನೆಕ್ಟ್ ಆಗುತ್ತೆ. ಸೊ 33 ಫೀಟ್ಸು, ಒಂದು ಚೈನು, ಸರ್ಕಾರಿ ರಸ್ತೆ. ಇದು ವೆಸ್ಟ್ ಫೇಸಿಂಗು. ಸೊ ಈ ರೋಡ್ ಈಗೇ ಖಂಡಿತ ಹೋಗ್ಬಿಡುತ್ತೆ. ಇದು ಯಾವುದೇ ವಿಲೇಜಿಗೆ ಹೋಗೋದಿಲ್ಲ, ಜಮೀನುಗಳಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಈ ರೋಡ್ ಯಾವಾಗಲೂ ಹೀಗೆ ಇರುತ್ತೆ, ಯಾವುದೇ ಡಾಂಬರ್ ಆಗಲಿ ಏನೋ ಆಗೋದಿಲ್ಲ. ಏಕೆಂದರೆ ಇದು ವಿಲೇಜ್ಗೆ ಹೋದರೆ ಡಾಂಬರ್ ಆಗ್ತದೆ. ಬಟ್ ಇದು ಜಮೀನಿಗೆ ಹೋಗ್ತಿರೋದ್ರಿಂದ ಇದು ಡಾಂಬರ್ ಆಗೋದು ಸಾಧ್ಯವಿಲ್ಲ. ಹಾಗಾಗಿ ಒಟ್ಟಲ್ಲಿ ಹೀಗೆ ಇರುತ್ತೆ. ಆರಾಮ್ಸೆ ದೊಡ್ಡ ಲಾರಿ, ಬಸ್ಸು, ಬೋರ್ವೆಲ್ ಗಾಡಿ ಯಾವ್ದು ಬೇಕಾದ್ರೂ ಆರಾಮ್ಸೆ ಬಂದು ಹೋಗುತ್ತೆ. ಸೊ ಈ ರೋಡ್ಗೆ ಅಡ್ಜಸ್ಟನ್ ಆಗಿರ್ತಕ್ಕಂಥ ಈ ಲ್ಯಾಂಡು 1 ಎಕರೆ 12 ಗುಂಟೆ. ಇದು ಅಂದರೆ ಸ್ಕ್ವೇರ್ ಆಗಿದೆ, 4 ಮೂಲೆ ತುಂಬ ಸ್ಕ್ವೇರ್ ಆಗಿದೆ. ಮಣ್ಣು ತುಂಬ ಚೆನ್ನಾಗಿದೆ. ಯಾವ ಥರ ಬರುತ್ತೆ ಅಂದರೆ, ಈಗ ನೋಡಿ, ಇದು ಯಾವುದೇ ಬಿಗಿನಿಂಗು ಉಳುಮೆ ಮಾಡಿಲ್ಲ, ಬಟ್ ಪಕ್ಕದಲ್ಲಿ ಉಳುಮೆ ಮಾಡಿರ್ತಕ್ಕಂಥ ತೋರಿಸ್ತೀನಿ. ಗುಡ್ ಫರ್ಟೈಲು ಲ್ಯಾಂಡ್, ಲೆವೆಲಾಗಿದೆ, ಮತ್ತು 4 ಮೂಲೆ ಕರೆಕ್ಟಾಗಿ ಚಚೌಕರವಾಗಿ ಸ್ಕ್ವೇರಾಗಿ ಬರುತ್ತೆ. ಮತ್ತು ಪವರ್ ಇದೆ, ಟಿ ಸಿ ಇದೆ ಇಂಡಿವಿಜುವಲ್ ಆಗಿ. ಒಂದು ಬೋರ್ವೆಲ್ ತೆಗೆಸಿದ್ರೆ 350 ಅಡಿ ಡೆಪ್ತ್ ಇದೆ. ಬಟ್ ವಾಟರ್ ಎಷ್ಟು ಅಡಿಗೆ ಸಿಕ್ಕಿದೆ ಅಂತಕ್ಕಂಥ ನಮಗೆ ಮಾಹಿತಿ ಇಲ್ಲ. ಈ ರೀತಿ ಬರುತ್ತೆ ಉಳುಮೆ ಮಾಡಿದ್ರೆ. ಅಂದರೆ ಗುಡ್ ಫರ್ಟೈಲು ಚೆನ್ನಾಗಿದೆ. ಸೊ ಪವರ್ ಇದೆ, ನೀವು ನೋಡ್ಬೋದು. ಸೊ ಇದು ಬಂದು ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಮಳವಳ್ಳಿ ತಾಲೂಕಿಗೆ ಬರ್ತಕ್ಕಂಥ ಒಂದು ಜಮೀನು. ಬೋರ್ ಸಿಗುತ್ತೆ, ಆಡಿ ಬೋರ್ ಇದೆ. ಬೋರ್ ಹತ್ರ ಹೋಗ್ತಾಯಿದ್ದೀನಿ. ಬಟ್ ಅದನ್ನು ಸರ್ವಿಸ್ ತಗೊಂಡು ಮೋಟ್ರ್ ಬಿಟ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಅಡಿ ನೀರು ಸಿಗುತ್ತೆ ಅಂತ. ಏಕೆಂದರೆ ಪಕ್ಕದಲ್ಲೆಲ್ಲ ಫಾರ್ಮ್ ಡಿಪೆಂಡಿಂಗ್ ಆನ್ ಬೋರ್ವೆಲ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ಇದು ಬೋರ್ಗೋಸ್ಕರನೇ ಬೋರ್ ತೊಗೊಂಡಿದ್ದು. ಅಲ್ಲಿ ಕಾಣ್ತಿರ್ತಕ್ಕಂಥದ್ದು ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮರು. ಇದು ಬೋರು ನೋಡಿ, ಯಾವುದೇ ಒಂದು ರೀತಿಯಾದಂಥ ಇದಿಲ್ಲ, ಏನು ಓವರ್ ಕನೆಕ್ಟ್ ಇದೆ. ನಾನೀಗ ಒಂದು ಕಲ್ಲು ಹಾಕಿನ ಸೌಂಡ್ ಕೇಳಿದ್ರೆ ನೋಡಿ, ನೀರು ಸಿಕ್ಕಿದ್ರೆ ಕಾಣ್ಬೋದು. ನೀರಿದೆ, ಮೋಟ್ರ್ ಬಿಟ್ಕೋಬೇಕು. ಸೊ ಚೆನ್ನಾಗಿದೆ. ಒಂದು ಚಿಕ್ಕ ಪ್ರಾಪರ್ಟಿ, 1 ಎಕರೆ 12 ಗುಂಟೆ, ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ, ಸ್ವಯಾರ್ಜಿತ. ರೋಡ್ ಆಕ್ಸೆಸ್ ಚೆನ್ನಾಗಿದೆ. ಟಾರ್ ರೋಡಿಗೆ ಜಸ್ಟ್ 1 ಕಿಲೋಮೀಟ್ರು. ಬಟ್ 1 ಕಿಲೋಮೀಟ್ರಿಗೆ ಒಂದು ದೊಡ್ಡ ವಿಲೇಜ್ ಬರುತ್ತೆ, ಹೋಬಳಿ ಮಟ್ಟದ ವಿಲೇಜ್ ಬರುತ್ತೆ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಉಳುಮೆ ಮಾಡಿಲ್ಲ, ಒಂದು ಸ್ವಲ್ಪ ಮಣ್ಣು ಶೇಡ್ ಆಗಿದೆ ಅಷ್ಟೇ. ಸೊ ನಿಜವಾದ ಮಣ್ಣು
ಆ ಥರ ಕೆಂಪಿಗೆ ಬರುತ್ತೆ. ಇವೆಲ್ಲ ಪಕ್ಕ ಜಮೀನು, ಪಕ್ಕ ಕೂಡ ಬೋರ್ ತೆಗ್ಸಿದ್ರೆ ಅವರು ನೀರು ಬಂದೈತೆ. ಸೊ 4 ಮೂಲೆ ಕನ್ನಡ ಲೆವೆಲಾಗಿ ಸ್ಕ್ವೇರಾಗಿ ಇರೋದ್ರಿಂದ ಒಂದು ಬ್ಯೂಟಿಫುಲ್ ಫಾರ್ಮ್ ಹೌಸ್ ಮಾಡ್ಕೋಬೋದು. ಅಥವಾ ಇಲ್ಲಿ ಯಾರಾದರೂ ಪವರ್ ಇದೆಯಲ್ವಾ, ಮತ್ತು ವಿಲೇಜಿಂದ ತುಂಬ ದೂರ ಇರೋದ್ರಿಂದ ಇಲ್ಲೊಂದು ಕಮರ್ಷಿಯಲಾಗಿ ಕೋಳಿ ಫಾರಮು, ಒಂದು ಕುರಿ ಶೆಡ್ಡು ಮಾಡ್ಕೋಬೋದು. ಪರ್ಮಿಷನ್ ಸಿಗುತ್ತೆ ನೋಡಿ. ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮರ್ ಇದು. ಇದು ಬಾರ್ಡ್ರು ನೋಡಿ. ಎಲ್ಲ ಭೂಮಿ ಭಾಳ ಫಲವತ್ತಾಗಿ ವೆಟ್ಟಾಗಿದೆ, ಅದೇ ನೀರು ಗ್ಯಾರಂಟಿ. ಬಸ್ ಕನ್ವೆಂಟ್ ಚೆನ್ನಾಗಿದೆ, ಏಕೆಂದರೆ ಅಲ್ಲಿ 1 ಕಿಲೋಮೀಟ್ರ್ ಅಂತ ಹೇಳಿದ್ನಲ್ಲ, ಹೋಬಳಿ ಮಟ್ಟದ ವಿಲೇಜು. ಅಲ್ಲಿ ಅರ್ಧ ಗಂಟೆಗೆ ಒಮ್ಮೆ ಸರ್ಕಾರಿ ಬಸ್ಗಳು, ಪ್ರೈವೇಟ್ ಬಸ್ಗಳು ಬರ್ತಿರ್ತವೆ. ಬಸ್ಸಲ್ಲೂ ಬರ್ಬೋದು, ವೆಹಿಕಲಲ್ಲಿ ಬರ್ಬೋದು, ಹೇಗೆ ಬೇಕಾದರೂ ಕನ್ವೆಂಟು ಈ ಲ್ಯಾಂಡ್ಗೆ ಕನೆಕ್ಟ್ ಆಗುತ್ತೆ. ಕಾಲ್ ಮಾಡಿ, ನಾನು ಉಡುಪ 9901323456. ಥ್ಯಾಂಕ್ ಯು.